everyone fine. ದೇಶದಲ್ಲಿ ಬರ್ತಾ ಏನಾಗ್ತಾ ಇವೆ ಈ ತನಿಖಾ ಸಂಸ್ಥೆಗಳಿದೆಯಲ್ಲ ಇವುಗಳ ಕಾರ್ಯಕ್ಷಮತೆ ಬಗ್ಗೆನೇ ಅನುಮಾನ ಬರುವಂತಾಗ್ಬಿಟ್ಟಿದೆ. ಇದನ್ನೇ ನಿನ್ನೆ ನ್ಯಾಯಾಧೀಶರೊಬ್ಬರು ಎಷ್ಟು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಹೇಳಿದ್ದಾರೆ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ನಿಮಗೊಂದು ಇ ಡಿ ದಾಳಿಗಳಾಗ್ತವೆ ಈ ದೇಶದಲ್ಲಿ, CBI ದಾಳಿಗಳಾಗ್ತವೆ, ಅಥವಾ ಈ ಕಡೆ IT ದಾಳಿಗಳನ್ನು ಮಾಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ಯಾರ ತಪ್ಪಿದೋ ಶಿಕ್ಷೆನೇ ಆಗ್ತಾ ಇಲ್ಲ ಅವ್ರಿಗೆ. ಬರೀ ದಾಳಿ. ಲೋಕಾಯುಕ್ತ ಅಲ್ಲಿ ಹೋಗಿದ್ರು, ಲೋಕಾಯುಕ್ತ ಅಲ್ಲಿ ರೇಡ್ ಮಾಡಿದ್ರು, ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ಬಿಟ್ಟರು. ಲೋಕಾಯುಕ್ತ ರೇಡ್ ಮಾಡೋದು ಬೇರೆ, ಯಾರ್ದೋ ಮನೆ ಮೇಲೆ ಸುಮಾರು ಆಸ್ತಿ ಸಂಪಾದನೆ ಮಾಡಿದಾನೆ ಸ್ವಾಮಿ, ಇಂಥ ಒಂದು ಸಣ್ಣ ಹುದ್ದೆಲ್ಲ ಒಂದಿರೋದು ಸರ್ಕಾರಿ ಹುದ್ದೆಯಲ್ಲಿ, ಮನೆ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ, ಒಡವೆ ಇದೆ, ಕಾರುಗಳಿದೆ, ಅನೇಕ ಕಡೆ ಜಮೀನು ಮಾಡ್ಕೊಂಡಿದ್ದಾನೆ, ಚಿನ್ನ ಬೆಳ್ಳಿ ಲೆಕ್ಕ ಇಲ್ಲ, ಈ ಥರದ್ದು ಕಾರುಗಳು ಬೇಕಾದಷ್ಟಿದೆ ಎಲ್ಲ ಮಾತಾಡ್ತಾರಲ್ಲ. ಇದೆಲ್ಲ ಮಾತಾಡಿ ದಾಳಿ ಮಾಡಿದಾಗ ಮನೇಲಿ ಸಿಗೋದು ಬೇರೆ. ಇದೊಂದು ಭಾಗ ಆಯಿತಾ. ಲಂಚ ಕೇಳ್ತಾ ಇದ್ದಾನೆ ಸ್ವಾಮಿ, ನಮ್ಮನ್ನು ಲಂಚ ಕೇಳ್ತಾ ಇದ್ದಾನೆ ಕೆಲಸ ಮಾಡಿಕೊಡೋಕ್ಕೆ, ಎಲ್ಲಿ ಏನು ಅಂತ ಮಾಹಿತಿ ತಗೋತಾರೆ. ಲಂಚ ಕೊಡುವ ದಿನ ಮಾರುವೇಷದಲ್ಲೋ ಅಲ್ಲೇ ಅಕ್ಕಪಕ್ಕದಲ್ಲಿ ಲೋಕಾಯುಕ್ತರು ಇರ್ತಾರೆ. 5 ಲಕ್ಷ ಕೇಳಿದ್ನಾ, 10 ಲಕ್ಷ ಕೇಳಿದ್ನಾ, 50,000 ಕೇಳಿದ್ನಾ, ಅದನ್ನು ಹ್ಯಾಂಡ್ ಓವರ್ ಮಾಡುವಂಥ ಟೈಮ್ನಲ್ಲೇ ರೆಡ್ ಹ್ಯಾಂಡೆಡ್ ಆಗಿ ಹಿಡಿತಾರೆ ಅವನನ್ನು. ಯಾರು ಲಂಚ ಪಡ್ಕೊಳ್ತಾ ಇರ್ತಾನಲ್ಲ ಸರ್ಕಾರಿ ಅಧಿಕಾರಿ, ಹಿಡ್ಕೊಳ್ತಾರೆ. ಅಂತ ಹಿಡ್ಕೊಂಡು ಕೇಸು ಲೋಕಾಯುಕ್ತರೇ ದಾಳಿ ಮಾಡಿರ್ತಾರೆ, ಲೋಕಾಯುಕ್ತ ಪೊಲೀಸರೇ ದಾಳಿ ಮಾಡಿರ್ತಾರೆ. ಹಿಡ್ಕೊಂಡು ಬಂದು ಚಾನಲಲ್ಲೂ ಅದೇ, ಟಿವಿಗಳಲ್ಲೂ ಅದೇ, ಲೋಕಾಯುಕ್ತ ರೇಡ್, ಭರ್ಜರಿ ಬೇಟೆ, ಭ್ರಷ್ಟರಿಗೆ ನಡುಕ, ಭ್ರಷ್ಟರಿಗೆ ಶಾಕ್. ನಾವು ಹೇಳಿದ್ದೆ, ನಾವು ಹೆಡ್ಲೈನ್ ಬರೆದಿದ್ದೆ, ಭ್ರಷ್ಟರಿಗೆ ನಡುಕ ಇವತ್ತು, ಅಲ್ಲೋಲ ಕಲ್ಲೋಲ, 14 ಕಡೆ ದಾಳಿ, ಆ ನಿವಾಸದಲ್ಲಿ ಬಂಗಾರ ಸಿಕ್ತು, ಇಲ್ಲಿ ಕಿಟಕಿಯಿಂದ ಚಿನ್ನದ ಬಿಸ್ಕೆಟ್ ಆಚೆ ಬಿಸಾಕ್ಬಿಟ್ಟ, ಅದ್ಯಾವುದೋ ಬ್ಯಾಗನ್ನು ಎಸ್ತುಬಿಟ್ಟನಂತೆ, ಪೈಪಲ್ಲಿ ಇಟ್ಟಿದ್ದಂತೆ, ಯಾವುದೋ ಟಾಯ್ಲೆಟಲ್ಲೆಲ್ಲ ಇಟ್ಬಿಟ್ಟಿದ್ದಂತೆ, ಆಯ್ತಲ್ವಾ. ಇದೆಲ್ಲ ಆದ ತಕ್ಷಣ ಜನರಲ್ ಪರ್ಸೆಪ್ಷನ್ ಏನು ಹೇಳಿ, ಮುಗೀತು ಕಥೆ ಇವ್ರದ್ದು, ವಂಡರ್ಫುಲ್. ಯಾವಾಗಲೂ ಹಾಗೇನೆ, ಯಾರೋ ಭ್ರಷ್ಟನ್ನು ಹಿಡಿದ್ರು ಅಂದ ತಕ್ಷಣ ನಮಗೆ ಒಂದು ವ್ಯವಸ್ಥೆ ಸರಿಯಾಗ್ತಾ ಇದೆ ಅಂತ ಒಂದು ಸಣ್ಣ ಸಮಾಧಾನ ಸಿಗುತ್ತೆ. ವಾಸ್ತವದಲ್ಲಿ ನಡೀತಾ ಇರೋದು ಅದೇನಾ? ಅಲ್ಲಿ ಹಿಡಿದ ದಿನ ಎಲ್ಲ ಟಿ ವಿಲಿ ಬಂತು, ಪೇಪರಲ್ಲಿ ಬಂತು. ಆಮೇಲೆ ಚೆಕ್ ಮಾಡಿಕೊಂಡ್ರೆ ಇದಕ್ಕೊಬ್ಬರು IO ಅಂತ ಮಾಡ್ತಾರೆ. ಅವರು ಒಂದಷ್ಟು ಕೇಸ್ ಹಾಕೋತಾರೆ, ಇವರು ಒಂದಷ್ಟು ಕೇಸ್ ಹಾಕೋತಾರೆ, ಹಿಡಿದಿದ್ದೀವಿ ಅಂತಾರೆ, ಇವ್ರ ಕಡೆ ಇವರು ವಕೀಲರು ಇಡ್ತಾರೆ. IO ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಹೇಳಿ, ತನಿಖಾ ಅಧಿಕಾರಿ ಅಂತ. ಈ ತನಿಖಾ ಅಧಿಕಾರಿಗಳು ಮಾಡ್ತಾ ಇರೋದೇನು? ಹಿಂದೆ ACB ಇತ್ತು, ಆಮೇಲೆ ಲೋಕಾಯುಕ್ತ ಅಧಿಕಾರಿಗಳು, ಲೋಕಾಯುಕ್ತ ಮುಚ್ಚಿದ್ರು, ಅವಾಗ ACB ಬಂದಿತ್ತು, ಈಗ ACB ಮುಚ್ಚಿದ್ದಾರೆ, ಲೋಕಾಯುಕ್ತ ಅಧಿಕಾರಿಗಳು ಬಂದ್ರಲ್ಲ. IOಗಳೆಲ್ಲರೂ ಕೂಡ ಅನೇಕ ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಹಾಕ್ತಾ ಇರುವ ಬಗ್ಗೆ ನ್ಯಾಯಾಲಯ ಸಿಟ್ಟಾಗಿದೆ. ಇಲ್ಲಿ ACB, ಹಿಂದಿನ ACB ಅಥವಾ ಲೋಕಾಯುಕ್ತ ಕಾರ್ಯವೈಖರಿ ಇದೆಯಲ್ಲ, ನ್ಯಾಯಾಲಯ ಸಿಟ್ಟು ಮಾಡಿಕೊಂಡಿದೆ ಇಲ್ಲಿ ಅಂತ. ಎಷ್ಟು ಬಿ ರಿಪೋರ್ಟ್ ಕೇಸ್ಗಳು, ಎಷ್ಟಿದು ಚಾರ್ಜ್ ಶೀಟ್ಗಳ ಕಥೆ, ಏನಿದೆ ಈ ಚಾರ್ಜ್ ಶೀಟಲ್ಲಿ? ಈ ಚಾರ್ಜ್ ಶೀಟಲ್ಲಿ ಏನಿದೆ? ಏನೂ ಇಲ್ಲ. ಅಲ್ಲ ರೀ, ಪೊಲೀಸರು ಹೋಗಿರ್ತೀರಾ, ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡೆಡಾಗಿ ಹಿಡ್ಕೊಂಡು ಬಂದಿರ್ತೀರಾ, ಒಂದು ನಗದು ಸಿಕ್ಕಿರುತ್ತೆ, ಚಿನ್ನ ಸಿಕ್ಕಿರುತ್ತೆ, ಬೆಳ್ಳಿ ಸಿಕ್ಕಿರುತ್ತೆ, ಜಮೀನು ಪತ್ರ ಸಿಕ್ಕಿರುತ್ತೆ. ಆದರೆ ಆರೋಪ ಪಟ್ಟಿಯಲ್ಲಿ ಯಾರು ಮೂಲವಾಗಿದ್ದು ಅವ್ನು ಬಿಟ್ಬಿಡೋದು, ಮಧ್ಯವರ್ತಿನ ಹಿಡ್ಕೊಂಬರ್ತೀರಲ್ಲ ನೀವು, ಹೇಗಿದು? ಭ್ರಷ್ಟ ಅಧಿಕಾರಿಗಳನ್ನು ಕೈ ಬಿಟ್ಬಿಟ್ಟು ಚಾರ್ಜ್ ಶೀಟಿಂದ ಅವನು ಪಾರಾಗ್ಬಿಟ್ಟ, ಅಲ್ಲಿಗೆ ಬಿ ರಿಪೋರ್ಟ್ ಹಾಕ್ಸ್ಕೊಂಬಿಟ್ಟ, ಅವನದೇನಿರಲಿಲ್ಲ ಅಲ್ಲಿ ಅಂತ. ದೊಡ್ಡ ಅಧಿಕಾರಿ ಕೂತಿರ್ತಾನೆ, ಮಧ್ಯವರ್ತಿ ಬಿಹೇವ್ ಮಾಡಿರ್ತಾನೆ, ನೀನು ಕೆಲಸ ಮಾಡಿಸ್ಕೊಡ್ತೀನಿ ಕೂಡ, ನಾನು ಇಷ್ಟು ಕೊಟ್ಟರೆ ಆಯಿತು ಅಂದಾಗ ಅಧಿಕಾರಿ ಕಾರಣ, ಅಲ್ಲಿ ಮಧ್ಯವರ್ತಿ ದಾಳ ಅಷ್ಟೇ. ಕಾರಣವನ್ನು ಬಿಟ್ಬಿಡ್ತಾ ಇದ್ದಾರೆ ಇಲ್ಲಿ, ಯಾರಿಂದ ಆಯಿತು ಅಂಥೇಳಿ. ಯಾರು ಮಧ್ಯದಲ್ಲಿ ಬಂದಿದ್ದ ನೋಡಿ ಅವನು ಹಿಡ್ಕೊಂಬಿಟ್ಟು ಅವನ ಕೇಸ್ ಹಿಡಿದ್ಬಿಡೋದು, ಅಲ್ಲಿಗೆ ಆ ಅಧಿಕಾರಿ ಎಸ್ಕೇಪ್, ಇವನು ಸಿಕ್ಕಾಕೋತಾನೆ ಅಲ್ಲಿ ಅಂತ. ಅಧಿಕಾರಿ ಇನ್ನಿಬ್ಬರು ಸೃಷ್ಟಿ ಮಾಡ್ಕೋತಾನೆ, ಅವನು ಇನ್ನಿಬ್ಬರು ಮಧ್ಯವರ್ತಿ, ದೊಡ್ಡ ವಿಷಯನ ಅವನಿಗೆ. IOಗಳ ಕಳಪೆ ತನಿಖೆ ಸಮಾಜಕ್ಕೆ ಬಗೆಯುವಂಥ ಅನ್ಯಾಯ ಅಂಥೇಳಿ ಕೋರ್ಟ್ ಒಂದು ಕಡೆ ಕಿಡಿಕಾರಿದೆ. 2016ರ KIADB ಭ್ರಷ್ಟಾಚಾರ ಆರೋಪ ಕುರಿತು ಕೋರ್ಟ್ ಗರಂ ಆಗಿರೋದು. KIADB ಅಧಿಕಾರಿಗಳಿದ್ದಾರಲ್ಲ, ಕ್ಲೀನ್ ಚಿಟ್ ಕೊಟ್ಬಿಟ್ಟು ಅವ್ರಿಗೆ ನೀವು ಮಧ್ಯವರ್ತಿಗಳನ್ನು ಆರೋಪಿ ಮಾಡ್ತಿದ್ದೀರಲ್ಲ, ಇದಾ IOಗಳ ಕೆಲಸ ಇದು? ಈ ಕೇಸ್ ನಿರ್ವಹಿಸಿದ ACBಗೆ ಲೋಕಾಯುಕ್ತ ವಿಶೇಷ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಟ್ರ್ಯಾಪ್ ಮಾಡಿದ್ದಾರೆ, ಅವನು ಲಂಚ ಕೇಳಿದಾಗ ಟ್ರ್ಯಾಪ್ ಮಾಡಿ ಹಿಡ್ಕೊಂಡು ಬಂದಿರೋದು ಸರ್ಕಾರಿ ನೌಕರನನ್ನು. ಹಿಡ್ಕೊಂಡು ಬಂದುಬಿಟ್ಟು ಯಾರು ಹಿಡ್ಕೊಂಡು ಬಂದರೋ ಅವರಲ್ಲೇ ಯಾರೋ ಅವರು ಇದರಲ್ಲಿ ಒಬ್ಬ IO ರೆಡಿ ಆಗಿಬಿಟ್ಟು ಅದೇ IO ಬಿ ರಿಪೋರ್ಟ್ ಹಾಕ್ಬಿಡೋದು. ಅಂದರೆ ಬಿ ರಿಪೋರ್ಟ್ ಅಂದ್ರೆ ಇಷ್ಟೇ, ಇವೊಂದೇನೂ ತಪ್ಪಿಲ್ಲ ಇದರಲ್ಲಿ, ಖುಲಾಸೆ ಅಂತ. ಹಾಗೆ ಮಾಡಿಬಿಟ್ರೆ ಹೇಗಿದು? ಏನು ಮಾಡ್ತಾಯಿದ್ದೀರ ಕೆಲಸ ಇಲ್ಲಿ? ಈ ರೀತಿ ಒಂದು ಬಿ ರಿಪೋರ್ಟ್ ಹಾಕೋಕ್ಕೆ, ಚಾರ್ಜ್ ಶೀಟಲ್ಲಿ ಒಬ್ಬರ ಹೆಸರು ಕೈ ಬಿಟ್ಟುಬಿಡೋಕ್ಕೆ ನಿಮಗೆ ಧೈರ್ಯ ಎಲ್ಲಿಂದ ಬರುತ್ತೆ? ಎಲ್ಲಿಂದ ನಿಮ್ಗೆ ಆ ಧೈರ್ಯ ಅಂತೇಳಿ ಕೋರ್ಟ್ ಪ್ರಶ್ನೆ ಮಾಡಿದೆ. ಇಲ್ಲಿ ತನಿಖಾ ಲೋಪದ ಹಿನ್ನೆಲೆಯಲ್ಲಿ ವಿವರಣೆ ಕೊಡಿ ಅಂಥೇಳಿ IOಗಳಿಗೆ ಸೂಚನೆ ಹೋಗಿದೆ. ACBಲೂ ಅಷ್ಟೇ, ಏನು ದಾಳಿ, ACB ದಾಳಿ, ಅದು ಇದು ಕೇಳಿದ್ದು, ಹಣ ಬಂದಿದ್ದು, ಶಿಕ್ಷೆ ಆಯಿತಾ ಅಂತ ಹೇಳಿದ್ರೆ 4% ಆದಂಗಿಲ್ಲ, ಅದು ಲೆಸ್ ದ್ಯಾನ್ 4% ಇರಬೇಕು ACB ದಾಳಿಗಳದ್ದು. ಅದೊಂದು ಕರ್ಮಕಾಂಡಗಳಿದೆ, ಅದು ACBದು ಬೇರೆ. ACB DYSP C ಬಾಲಕೃಷ್ಣಗೆ ನ್ಯಾಯಾಲಯ ಶೋಕಾಸ್ ನೋಟಿಸನ್ನು ಕೊಟ್ಟಿದೆ. ಪ್ರಕರಣ ಏನಂದರೆ, ಭೂಮಿಗೆ ಪರಿಹಾರ ನೀಡಬೇಕಾದ್ರೆ 10% ಕಮಿಷನ್ ಕೊಟ್ರೇ
ಮಧ್ಯವರ್ತಿಗಳ ಮೂಲಕ ಅಧಿಕಾರಿಗಳು ರೈತರಿಂದ ಕಮಿಷನ್ ಪಡೆದಂಥ ಆರೋಪ ಇತ್ತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯಲ್ಲಿ ಕಮಿಷನ್ ದಂಧೆ ನಡೆದಿತ್ತು. KIADB ಸ್ವಾಧೀನಪಡಿಸ್ಕೊಳ್ಳುತ್ತೆ ಆ ಭೂಮಿಗೆ, ಪರಿಹಾರ ಕೊಡಬೇಕಾದ್ರೆ ಕಮಿಷನ್ ಕೊಟ್ಟರೆ ಪರಿಹಾರ ಅಂತ, ಕಮಿಷನ್ ಕೊಡದಿದ್ದರೆ ಪರಿಹಾರ ಇಲ್ಲ. ಎಷ್ಟು ಕಮಿಷನ್ ಅಂದರೆ 10%. 2019 ಅಕ್ಟೋಬರ್ 15 ಖನಿಜ ಭವನದ KIADB ಕಚೇರಿಗೆ ACB ದಾಳಿ ಮಾಡುತ್ತೆ. ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ, 12,90,620 ರೂಪಾಯಿ ಅನಧಿಕೃತ ಹಣ ಜಪ್ತಿಯಾಗುತ್ತೆ. ಅಲ್ಲಿ 9 ಮಂದಿ ಮೀಡಿಯೇಟರ್ಗಳು, ಮಧ್ಯವರ್ತಿಗಳನ್ನು ಅರೆಸ್ಟ್ ಮಾಡ್ತಾರೆ. ಈ ಪ್ರಕರಣ ತನಿಖೆ DYSP C ಬಾಲಕೃಷ್ಣ ನಡೆಸಿರ್ತಾರೆ. ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಹಾಕಿರ್ತಾರೆ. ಪ್ರಕರಣದ ವಿಚಾರಣಾ ಹಂತದಲ್ಲಿ ಆರೋಪಿಯೊಬ್ಬ ಆರೋಪದಿಂದ ಮುಕ್ತನಾಗ್ಬಿಡ್ತಾನೆ. ಉಳಿದ 8 ಜನ ಆರೋಪಿಗಳ ವಿರುದ್ಧವಾಗಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಪೂರ್ಣಗೊಂಡಿದೆ. ಈಗ ಸಾಕ್ಷ್ಯಾಧಾರ ಇಲ್ಲ, ಅದಿಲ್ಲ, ಇದಿಲ್ಲ ಅಂಥೇಳಿ ಕೇಸ್ಗಳು ಖುಲಾಸೆ ಆಗೋಬೇಕು ಹಂತಕ್ಕೆ ಬರ್ತವೆ. ಈ ಥರ IOಗಳು ಶಾಮೀಲಾದರೆ ಏನು ಮಾಡೋಕ್ಕಾಗುತ್ತೆ? IOಗಳು ಶಾಮೀಲಾಗಬಾರ್ದು. IOಗಳು ಶಾಮೀಲಾಗದೇ ಇದ್ರೇ ಸಮಾಜಕ್ಕೆ ಒಳ್ಳೆಯದದು. ಇನ್ನೂ ಒಂದು ಮೆಸೇಜನ್ನು ಕೋರ್ಟಲ್ಲಿ ಕೊಟ್ಟಿದೆ.